ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು BPL ಕಾರ್ಡ್ ಇದ್ದವರಿಗೆ ಒಂದು ಬಿಗ್ ಶಾಕ್ ಬಂದಿದೆ. ಅದೇನು ಅಂತ ತಿಳ್ಕೊಳ್ತಾ ಹೋಗೋಣ. BPL ಕಾರ್ಡನ್ನು ರದ್ದು ಮಾಡಬೇಕು ಅಂತ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಯಾರೆಲ್ಲರ BPL ಕಾರ್ಡ್ ರದ್ದಾಗುತ್ತೆ ಮತ್ತು ಏಕೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಮ್ಮ ಚಾನಲಲ್ಲಿ ನೀಡುವಂತಹ ಎಲ್ಲ ವಿಡಿಯೋಗಳ ಅಪ್ಡೇಟ್ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಬನ್ನಿ, ವಿಡಿಯೋದಲ್ಲಿ ಇರುವಂತಹ ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. BPL ಕಾರ್ಡ್ ಹೊಂದಿರುವವರಿಗೆ BPL ಕಾರ್ಡ್ ರದ್ದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ತೊಂದರೆ ಆಗುತ್ತೆ, ಹಾಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಬರೋದಿಲ್ಲ. ನೋಡಿ, BPL ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿಯಿಂದ ಬರುವಂತಹ 2,000 ರೂಪಾಯಿ ಹಣ ಮತ್ತು ಅನ್ನಭಾಗ್ಯ ಹಣವೂ ಸಹ ಬರುವುದಿಲ್ಲ. BPL ಕಾರ್ಡ್ ಹೊಂದಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರಲ್ಲಿ ಅರ್ಹರು ಅನರ್ಹರು ಇಬ್ಬರು ಸಹ BPL ಕಾರ್ಡನ್ನು ಹೊಂದಿದ್ದು, BPL ಕಾರ್ಡ್ ಹೊಂದಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ CM ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದರೆ BPL ಕಾರ್ಡ್ ರದ್ದು ಮಾಡಿ ಅಂತ. ಹಾಗಾದರೆ ಯಾರಿಗೆ BPL ಕಾರ್ಡ್ ರದ್ದು ಮಾಡಲ್ಲ, ಯಾರಿಗೆ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಜ್ಯದಲ್ಲಿ BPL ಕಾರ್ಡ್ ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅನರ್ಹರು ಸಹ ಸರ್ಕಾರ ಸೌಲಭ್ಯವನ್ನು ಪಡೆಯುತ್ತಾ ಇದ್ದಾರೆ. ಹೀಗಾಗಿ ಕಾರ್ಡ್ಗಳನ್ನು ರದ್ದು ಮಾಡಿ ಅರ್ಹರಿಗೆ ಮಾತ್ರ BPL ಕಾರ್ಡ್ ನೀಡಬೇಕು ಅಂತ CM ಸಿದ್ದರಾಮಯ್ಯರವರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಟ್ಟು 1.27 ಕೋಟಿ ಕುಟುಂಬಗಳಿಗೆ BPL ಕಾರ್ಡ್ ನೀಡಲಾಗಿದೆ. ಆದರೆ ಇದರಲ್ಲಿ ಕೆಲವರು ಅನರ್ಹರಾದವರು ಅಕ್ರಮವಾಗಿ BPL ಕಾರ್ಡ್ನ ಹೊಂದಿದ್ದಾರೆ. ನಕಲಿ ದಾಖಲೆಗಳನ್ನು ಕೊಟ್ಟು BPL ಕಾರ್ಡ್ ಮಾಡಿಸಿಕೊಂಡಿದ್ದಾರೆ. ಅಂತಹವರ ರೇಷನ್ ಕಾರ್ಡ್ ರದ್ದು ಮಾಡಬೇಕು ಎಂದು CM ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ 80% BPL ಕಾರ್ಡ್ ಹೊಂದಿದ್ದಾರೆ. ನೀತಿ ಆಯೋಗದ ಪ್ರಕಾರ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವವರು, ಅಂದರೆ ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರುವವರ ಸಂಖ್ಯೆ ಕೇವಲ 5.67 ಇರಬೇಕು ಅಂತ ತಿಳಿಸಿದ್ದಾರೆ. ಇದರಿಂದಾಗಿ CM ಸಿದ್ದರಾಮಯ್ಯನವರು ಖಡಕ್ ಸೂಚನೆ ನೀಡಿದ್ದಾರೆ. ಈಗಾಗಲೇ ಯಾರ್ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೋ ಅವರ ದಾಖಲೆಗಳನ್ನು ಪುನಃ ಪರಿಶೀಲನೆ ಮಾಡುವಂತೆ ಆದೇಶ ನೀಡಿದ್ದಾರೆ. ಯಾರು ಅನರ್ಹರೋ ಅವರಿಗೆ BPL ಕಾರ್ಡ್ ನೀಡಬಾರದು ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಅವರ ಕಾರ್ಡ್ಗಳನ್ನು ಡಿಲೀಟ್ ಮಾಡಲು ಸಹ CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ನೀವೇನಾದರೂ BPL ಕಾರ್ಡನ್ನು ಅಕ್ರಮವಾಗಿ ತೆಗೆದುಕೊಂಡಿದ್ರೆ, BPL ಕಾರ್ಡ್ ತೆಗೆದುಕೊಳ್ಳಲು ಅನರ್ಹರಾಗಿದ್ದು ಸಹ ನೀವು BPL ಕಾರ್ಡ್ ಹೊಂದಿದ್ದರೆ ನಿಮ್ಮ BPL ಕಾರ್ಡ್ಗಳು ರದ್ದಾಗುವ ಸಾಧ್ಯತೆಗಳಿವೆ. ಇದರಿಂದಾಗಿ ನಿಮಗೆ ಬರ್ತಾ ಇದ್ದಂತಹ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರೋದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ. ಹಾಗೆ ನಿಮಗೆ ಯಾವ್ಯಾವ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇತ್ತೋ ಅದು ಯಾವುದು ಸೌಲಭ್ಯಗಳು ಸಿಗುವುದಿಲ್ಲ. ಹಾಗೆ BPL ಕಾರ್ಡ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ್ಯಾರು APL ಕಾರ್ಡ್ಗಳನ್ನು ಹೊಂದಿದ್ದಾರೆ ಅವ್ರ ಕಾರ್ಡ್ಗಳನ್ನು ಸಹ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು APL ಕಾರ್ಡ್ಗಳನ್ನ ಹೊಂದಿರ್ತಾರೋ ಅವ್ರನ್ನೂ ಸಹ ಪರಿಶೀಲನೆ ಮಾಡಿ ಅವರ ಕಾರ್ಡ್ಗಳನ್ನು ಸಹ ಡಿಲೀಟ್ ಮಾಡುವ ಸಾಧ್ಯತೆಗಳಿವೆ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಪೇ ಮಾಡ್ತಾರೆ ಅವರು, ವೈಟ್ ಬೋರ್ಡ್ ಕಾರ್ಡ್ ಹೊಂದಿರುವಂತಹವರು, ಹಾಗೆ ಸ್ವಂತ ಕೃಷಿ ಉಪಕರಣಗಳು ಅಂದರೆ ಟ್ರ್ಯಾಕ್ಟರು, ಟ್ರಿಲ್ಲರ್ಗಳನ್ನು ಹೊಂದಿರುವವರು, ಹಾಗೆ ಸ್ವಂತ ಜಮೀನು ಇರುವವರು ಸಹ ಈ APL ಕಾರ್ಡ್ಗಳಲ್ಲಿ ಬರ್ತಾ ಇದ್ದಾರೆ. ಇವ್ರ ಮೇಲೂ ಸಹ ಕಣ್ಣನ್ನ ಸರ್ಕಾರವು ಇಡ್ತಾ ಇದೆ. ಹಾಗಾಗಿ ಎಲ್ಲ ಸೌಲಭ್ಯಗಳು ನಿಮಗೆ ಇದ್ದರೆ, ಅಂದರೆ ನಾನೇನೇನು ಹೇಳಿದೆ ಆ ಸೌಲಭ್ಯಗಳೆಲ್ಲ ನಿಮಗೆ ಇದ್ದರೆ ನಿಮ್ಮ BPL ಕಾರ್ಡ್ಗಳು ರದ್ದಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ.